ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ಸಂತೆ ಮಾಡ್ತಾಯಿದ್ವಿ. ನಾವು ಯಾವ ಥರ ಸಂತೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಏನೇನು ಸಂತೆನಲ್ಲಿ ಏನೇನು ತೊಗೊಂಬಂದಿ ಅಂತ ತೋರಿಸ್ತೀನಿ. ನಾಳೆಗೆ ನಮ್ಮ ಮನ್ಯಾಗ ದೋಸೆ ಮಾಡಕತ್ತೀವಿ. ಆಲೂಗಡ್ಡೆ ತೊಗೊಂತೀವಿ. ಅಜ್ಜಿ ಬಂದ್ಬಿಡ್ರಿ ನಾಳೆ ದೋಸೆ ತಿನ್ನಕ್ಕೆ. ಮಸಾಲೆ ದೋಸೆ, ಸೆಟ್ಟು ದೋಸೆ, ಸಾದಾ ದೋಸೆ, ಎಲ್ಲ ದೋಸೆ. ಇಲ್ಲೇ ಅಲ್ಲ, ನಮ್ಮ ಕಡೆನಲ್ಲ. 5 ರೂಪಾಯಿ ಎಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ಐಟಮ್ ಚೆನ್ನಾಗಿರುತ್ತೆ. 5 ರೂಪಾಯಿ ಕಡಿಮೆ ಇರೋದು ಅಲ್ಲಿ ಐಟಮ್ ಚೆನ್ನಾಗಿರಲ್ಲ, ಅಷ್ಟೇ ವ್ಯತ್ಯಾಸ. ಏನಂದ್ರಿ ಅಂತೆ? 5 ರೂಪಾಯಿ ಜಾಸ್ತಿ ಇದ್ರೆ ಮಾಲ್ ಚೆನ್ನಾಗೇ ಇರುತ್ತೆ. ಎಲ್ಲಾನ ತಗೊಳ್ಳಿ, ಅಂಗಡಿ ಎಲ್ಲ ತಗೊಳ್ಳಿ. 5 ರೂಪಾಯಿ ಕಡಿಮೆ ಇದ್ರೆ ಅಲ್ಲೇ ಅಂಗಡಿ ಇರ್ತಾರೆ, ಅಷ್ಟೇ ವ್ಯತ್ಯಾಸ. ಇವರು ಕಾಲೇಜ್ ಓದಿದಾರೆ ಏನು? ಅವ್ರಿಗೆ ಓದಿದಷ್ಟ ಇವಾಗ ನಾವು ಏನ್ ಮಾಡಕ್ಕಾಗಲ್ಲ ಸರ್. ಅವ್ರ ಮುಂದೆ ನಾವೇನು ಮಾಡಕ್ಕಾಗ, ನಮ್ಮ ಬೆಳೆ ಏನು ಬೇಯಲ್ಲ ಅವ್ರ ಹತ್ರ. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ನೀವು ಕೋಪ ಮಾಡ್ಕೋಬೋದು. ಅಲ್ಲಲ್ಲ, ಹೇಳ್ತೀನಿ ಕೇಳಿ. ಈಗ ನೀವು ತಿಂದಿರ್ತೀರ, ಹಳೆ ನಾಟಿ ಬೀನ್ಸ್ ಬರುತ್ತೆ ನೋಡಿ, ಚಿಕ್ಕ ಗಿಡ, ಇಷ್ಟೇ ಗಿಡ ಆಗೋದು. ಒಂದು ಕೊಯ್ಲು ಕೊಯ್ದ್ರೆ 2ನೇ ಕೊಯ್ಲಿಗೆ ಬೀನ್ಸ್ ಮುಗ್ದೋಗುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ? ನಮ್ಮ ಅಮ್ಮಗೆ ಮೊಳಕಲ್ಲ ಅಂತ ಹಾಸ್ಪಿಟ್ಲ್ಗೆ ಹೋಗಿ ಬಂದಿದ್ದೀನಿ. ಅದೇ ಸ್ಟೋರಿ ಹೇಳಿದೆ. ನಮ್ಮ ತಾಯಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಏನು ಮಾಡೋದು ಬಿಡಿ ಸರ್. ಈಗ ನಾವು ಮಕ್ಕಳಲ್ಲಿ ನಾವು ಇಲ್ಲೇ ಇಡ್ಲಿ ತಿಂತೀವಿ, ಅದಿಲ್ಲ ಮುದ್ದೆ ಕೇಳ್ತೀವಿ, ಅದಿಲ್ಲ ಇಡ್ಲಿ. ಅದು ಬಿಟ್ಟರೆ ನೀವು ದೋಸೆ ಕೊಟ್ಟರು ಬೇಡ, ನೀವು ರೈಸ್ ಕೊಟ್ಟರು ಬೇಡ. ದೋಸೆ ಒಳ್ಳೇದಲ್ಲ? ಒಳ್ಳೇದೇ, ಅದೇ ನೆನ್ನೆದು ಅನ್ನ ಹಾಕಿ ಮಾಡಿರ್ತಾರೆ, ಒಳ್ಳೇದೇ. ಮಾತಾಡೋದೆಲ್ಲ ಅಂತ ರೂಲ್ಸ್ ಫಾಲೋ ಮಾಡ್ಬೇಕಂತೆ. ಅವಾಗ ಇಟ್ಕೊಳ್ಳಿ ಅಂತೇಳಿ ಆಯಮ್ಮ ಇದು ಮಾಡಿದ್ ನಾನು ಹೇಳ್ತಾ ಇದ್ದೀನಿ. ದೋಸೆ ಒಳ್ಳೇದೇನಮ್ಮ, ಕೆಟ್ಟದ್ದಲ್ಲ. ಅನ್ನ ಎಷ್ಟು ಉಳಿದಿರ್ತದೆ ಅದನ್ನ ಅವ್ರು ವೇಸ್ಟ್ ಮಾಡ್ಬೇಕಲ್ಲ. ಅದನ್ನ ದೋಸೆಗೆ ಹಾಕಿ ರುಬ್ಬಿ ಅದನ್ನ ರುಬ್ಬಿ ಅದೇ ಮಲ್ಲಿಗೆ ಸ್ಮೂತ್ ಆಗಿ ಬರುತ್ತೆ, ಸ್ಮೂತ್ ಆಗಿರುತ್ತೆ. ಅದನ್ನ ಅದೇ ದೋಸೆ ಹೆಂಗ್ ಮಾಡ್ತಾರೆ, ನಮ್ಗೆ ಬರೋದೇ ಇಲ್ಲ. ಇವಾಗ ಚೆನ್ನಾಗಿದೆ ಅಂತೀವೇನ ಅಂತೀವಿ, ಅದ್ರಲ್ಲಿ ರೈಸ್ ಹಾಕಿರ್ತಾರೆ. ಆಲೂಗಡ್ಡೆ ಟೊಮೆಟೊ ಹೆಂಗೆ ಮೇಡಮ್? 50. ಈಗ ಸದ್ಯಕ್ಕೆ ನಡಿ. ಕೊತ್ತಂಬರಿ ತಗೋ. ಕೊತ್ತಂಬರಿ ಎಷ್ಟು ಅಕ್ಕ? ಕೊತ್ತಂಬರಿ 30 ರೂಪಾಯಿನಾ ಕಟ್ಟು? 30 ರೂಪಾಯಿ ಅಂತ ಅಕ್ಕ. ಸಬ್ಬಸ್ಗೆ ಎಷ್ಟು? 20. ಕೊತ್ತಂಬರಿ ಅಪ್ಪ ಎಲ್ಲರ ಮೇಲೆ ಒಂದು ರೇಟ್, ಇವ್ರ ಹತ್ರ ಒಂದು ರೇಟ್. ಸ್ವಲ್ಪ ಕಮ್ಮಿನೇ ಹಾಕಿ, ಬೇರೆದೆಲ್ಲ ಚಕ್ಕೆ, ಲವಂಗ, ದಾಲ್ಚಿನ್ನಿ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರ ಸಾಸಿವೆ ಜೀರಿಗೆ ಇಟ್ಬೇಕು. ಕ್ಯಾರೆಟ್ ಎಷ್ಟು? 50 ರೂಪಾಯಿ ಕೆಜಿ. ನೋಡಿ 25 ಕೊಟ್ರೆ 10 ಕೆಜಿ ಬರ್ತಿತ್ತು. ಆಯ್ ಮಾಡ್ರಿ. ಏನು ನಿಮ್ಮ ಹೆಸರು? ನಿನ್ನ ಹೆಸರು? ಹರೀಶ್. ಯೂಟ್ಯೂಬಲ್ಲಿ ಬರ್ತೀರಾ ಇಬ್ರು? ಬೇಡವಾ? ಬೇಡವಾ? ಹಾಕ್ಲಾ? ಚಿಕ್ಕರಿದ್ರೆ ತಗೋ, ಏನೂ ಆಗಲ್ಲ, ಹಾಕಿ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಫೇಮಸ್ ಆಗಲ್ಲ? ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಫೇಮಸ್ ಆಗಲ್ಲ? ಏನಾದ್ರು ಒಂದು ಡ್ಯಾನ್ಸ್ ಮಾಡಿ ಹಾಕ್ತೀರ? ಸ್ಕೂಲ್ ಓದ್ಕೊಂಡು ತರಕಾರಿ ಸೇಲ್ ಮಾಡ್ತಾರೆ ಅಂತ ಫೇಮಸ್ ಆಗ್ತದೆ. ಇಲ್ಲ, ಒಂದು ಡ್ಯಾನ್ಸ್ ಮಾಡು, ಫೇಮಸ್ ಆಗ್ತೀಯ. ಬೇಡ? ಬಾಯ್ ಬಾಯ್. ಹಾಂ, ಮಿಕ್ಸ್ ಮಿಕ್ಸ್. ಇದು ಸ್ವಲ್ಪ ಹಾಕಿ, ಅದು ಶಾವಂತಿಗೆ ಹಾಕಿ. ಶಾವಂತಿಗೆ ಉದ್ರೋಗೈತೇನು? 40 ರೂಪಾಯಿ ಶಾವಂತಿಗೆ ಅದು ಹಾಕ್ಬೋದೇ? ಕಾಲು ಕೆಜಿ ಐತಾ? ಅದು 1/4 ಕೆಜಿ ಐತಾ? ಇದು ಹಾಕಿ ಶಾವಂತಿಗೆ. 40 ರೂಪಾಯಿ. ಉದ್ರೋಗೈತೆ ಅದು.
ಬಿಲ್ಪತ್ರೆ ಬಿಲ್ಪತ್ರೆ ನೋಡಿ. ಜೋಳ ಎಷ್ಟು 5 ಅದಾವಂತ 40 ರೂಪಾಯಿ ಅಂತ. 5 ತಿಂತೆ ಒಳಗ್ ಚಲೋ ಅದಾವ, ಸಣ್ಣ ಸಣ್ಣ ಕಾಣಕತ್ತಾವ. ಯಾವ್ದಿದ ತಗೋ, ಯಾವ್ದಾರ ಇದು ಕೊಡು ಮಧ್ಯದ್ದು. ಅದು ಕೊಡು, ಇದು ಪಕ್ಕದ್ದು. ಎಳೆ ಬದವೇನಂತೀನಿ. ಏನೋ ನಿಮ್ಗೆ ಏಜ್ ಆಗಿದೆ ಅಂತ ತಗೊಳ್ತಾ ಇದೀವಿ ಅಷ್ಟೇ. ಚಳಿನಲ್ಲಿ ಏಜ್ ಆಗಿದೆ ಪಾಪ, ಮಾರ್ತಾ ಇದ್ದೀರಾ ಅಂತ ತಗೊಳ್ತಾ ಇದೀವಿ. ನಮ್ಗೆ ಅಷ್ಟು ಬೇಕಾಗಿರ್ಲಿಲ್ಲ. ಬೇಡ, ಒಳಗೆ ಏನೈತಾ ಇಲ್ಲ. ఏం బాగలేదంటే రేపు వస్తాను కదా మాట్లాడతాను. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ತಗೊಳ್ತೀವಿ, ಚೆನ್ನಾಗಿಲ್ಲ ಅಂದ್ರೆ రేపు వస్తాను. ಎಷ್ಟು ಕೆಜಿ? 80. 150 60 ಅಲ್ವಾ? ಅದು ಹಾಕೊಳ್ಳಿ. ಇರೋದು ಪಕ್ಕ ಮನೆಗೆ ಸಾಲ ಕೊಡ್ಬೇಕು ಹಂಗಿರೋ ಟೆಸ್ಟ್ ಹಾಕೊಳ್ಳಿ. ಕೆಜಿ 80, 150. ಚೇಪೆಗೆ ತಿಂತಾ ಇದ್ರೆ ಪಕ್ಕ ಮನೆಗೆ ಗಲಾಟೆ ಆಗಬೇಕು. ನನಗೂ ಬೇಕು ನಿನಗೂ ಬೇಕು, ನನಗೂ ಬೇಕು ನಿನಗೂ ಬೇಕು ಅಂತ ತಿಂತಾ ಇದ್ರೆ ಪಕ್ಕ ಮನೆಯಲ್ಲಿ ಗಲಾಟೆ ಆಗಬೇಕು. ನನಗೂ ಬೇಕು ನಿನಗೂ ಬೇಕು, ನನಗೂ ಬೇಕು ನಿನಗೂ ಬೇಕು ಅಂತ. ಈ ಕಡೆ ನೋಡಿ, ಕೆಜಿ 40 ರೂಪಾಯಿ, 150. ಚೇಪೆಗೆ ತಗೊಂಡ್ರೆ ಕೌಲ್ ಫ್ರೀ. ಚೇಪೆಗೆ ತಗೊಂಡ್ರೆ ಕೌಲ್ ಫ್ರೀ. 100 ರೂಪಾಯಿ ಕೊಟ್ಟರೆ 50 ರೂಪಾಯಿ ಫ್ರೀ. ಆಗ್ರಿ 50 ರೂಪೀಸ್ ಕಿಲೋ, 50 ರೂಪಾಯಿ ಕೆಜಿ, 150. ಹೊಟ್ಟೆ ಹೋಗಿರುತ್ತೆ, ಹೆಂಗ್ ನೋಡ್ತೀರ ನೀವು? ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ರಿ, ಇಷ್ಟು ತರಕಾರಿ ತಗೊಂಡಿವಿ. ಕಾಯಿಪಲ್ಲೆ ತೊಗೊಂಡು ಮನೆಗೆ ಹೊಂಟೀವಿ. ಈಗ ಹೋಗಿ ಅಡುಗೆ ಮಾಡಬೇಕು. ಮನೆಗೆ ಏನೇನು ಅಡುಗೆ ಮಾಡ್ತೀವಿ ಅಂತ ತೋರಿಸ್ತೀವಿ. ಇವಾಗ ನೋಡ್ರಿ, ಮನೆಗೆ ಬಂದೀನಿ. ಮನೆಗೆ ಬಂದು ತರಕಾರಿ ಎಲ್ಲ ತೆಗೆದಿಡ್ತಾ ಇದ್ದೀನಿ. ನಾವು ಯಾವ ಥರ ಸಂತೆ ಮಾಡೀನಿ ಅಂತ ತೋರಿಸಿದೆ ನೋಡ್ರಿ. ಇವಾಗ ಏನೇನು ತೊಗೊಂಬಂದೀನಿ ಅಂತಂದ್ರೆ ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಹಾಗೆ ಬದನೆಕಾಯಿ, ಹಸಿರು ಮೆಣಸಿನ್ಕಾಯಿ. ಇದು ನೋಡ್ರಿ ಸಬ್ಬಸ್ಗಿ ಸೊಪ್ಪು ಎಷ್ಟು ಫ್ರೆಶ್ ಆಗಿತ್ತು. ಆಮೇಲೆ ಒಂದು ಸ್ವಲ್ಪ ದೇವ್ರಿಗೆ ಹೂವು. ಇದು ನೋಡ್ರಿ, ಇದು ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಜೋಳ. ನೋಡ್ರಿ, ಮೆಂತ್ಯ ಸೊಪ್ಪು ಎಷ್ಟೊಂದು ಫ್ರೆಶ್ ಆಗೈತಿ. ಇವಾಗ ಇದನ್ನೆಲ್ಲ ತೆಗೆದು ತೊಳೆದು ಇಡ್ತೀನಿ. ಸಾಯಂಕಾಲಕ್ಕೆ ಅಡುಗೆ ಏನೇನು ಮಾಡಬೇಕಂತ ಯೋಚನೆ ಮಾಡಿ ಇವಾಗ ಬೆಂಡೆಕಾಯಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಮಾಡ್ಕೊಳಕ್ಕೆ ನಾನು ಫಸ್ಟು ಫ್ರೆಶ್ಶಾಗಿ ತೊಗೊಂಡು ಬಂದೆ ಇವಾಗಲೇ ಸಂತ್ಯಾಗ. ಅದನ್ನು ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿದು ಪಲ್ಯನ ಮಾಡ್ಕೊತಾ ಇದ್ದೀನಿ. ರಾತ್ರಿ ಊಟ ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಫಸ್ಟ್ ಇಲ್ಲಿ ಪಲ್ಯನ ಮಾಡ್ಕೊತಾ ಇದ್ದೀನಿ. ಫಸ್ಟು ಎಣ್ಣೆಯಲ್ಲಿ ಕೆಂಪಗೆ ಹುರ್ಕೋಬೇಕು. ಇದು ಅಂಟಂಟು ಇರುತ್ತೆ, ಅದೆಲ್ಲ ಹೋಗಬೇಕು. ಇವಾಗ ನೋಡಿರಿ, ಎಲ್ಲ ಹುರಿದು ಇವಾಗ ಅದೇ ಕಡಾಯಲ್ಲಿ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ನಾವೇನು ಹುರಿದಿಟ್ಕೊಂಡಿದ್ದೀವಿ ಬೆಂಡೆಕಾಯಿ, ಅದನ್ನು ಹಾಕ್ಕೊಂಡು ಇವಾಗ ಪಲ್ಯನ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ರಿ, ಈ ಥರ ಎಲ್ಲ ಕಲಸಿ ಒಂದು 2 ನಿಮಿಷ ಬಿಟ್ಟು ಇದಕ್ಕೆಲ್ಲ ನಾವು ಅರಿಶಿನ ಪುಡಿ, ಖಾರ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಇಷ್ಟೇ ಹಾಕ್ಕೊತೀನಿ ನೋಡ್ರಿ. ನಾನು ಮತ್ತು ಇದಕ್ಕೆ ಮಸಾಲೆ ಗಿಸಾಲೆ ಏನು ಹಾಕೊಳ್ಳೋದಿಲ್ಲ. ಇಷ್ಟೇ ಸ್ವಲ್ಪ ಹಾಕ್ಕೊಂಡು ಇವಾಗ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಟು ಲಾಸ್ಟಲ್ಲಿ ಹುರಿದು ಪುಡಿ ಮಾಡಿರುವಂಥ ಶೇಂಗಾ ಪುಡಿನ ಹಾಕ್ಕೊಂಡು ಇನ್ನೊಂದು ಸರ್ತಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಟ್ರೆ ಪಲ್ಯ ಈಸಿಯಾಗಿ ರೆಡಿ ಆಯ್ತು ನೋಡ್ರಿ. ಇದ್ರ ಜೊತೆಗೆ ಸಾಯಂಕಾಲ ರೊಟ್ಟಿ ಚಲೋ ಇರ್ತೈತೆ ಅಂತೇಳಿ ಇವಾಗ ನಾನು ರೊಟ್ಟಿನೂ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ರೊಟ್ಟಿ, ಬೆಂಡೆಕಾಯಿ ಪಲ್ಯ ಮಸ್ತ್ ಇರ್ತೈತಿ. ಅದಕ್ಕೆ ಇವತ್ತು ನಮ್ಮ ಅತ್ತೆಯವರು ಊರಿಂದ ಬಂದಿದ್ದರು, ಅವರಿಗೆ ರೊಟ್ಟಿನೇ ಬೇಕು. ಹಾಗಾಗಿ ಅವರಿಗೆ ರೊಟ್ಟಿನೂ ಮಾಡ್ಕೊತಾ ಇದ್ದೀನಿ ನೋಡ್ರಿ. ಇವಾಗ ಏನೇನು ಅಡುಗೆ ಮಾಡೀನಿ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಜೋಳದ ರೊಟ್ಟಿ, ಇದು ಬಿಸಿ ಅನ್ನ, ಸಾಂಬಾರು, ಬೇಳೆ ಸಾರು ಇದು.
ಆಮೇಲೆ ಆವಾಗಲೇ ತೊಗೊಂಡು ಬಂದ್ವಿ. ಇದು ಮೆಂತ್ಯ ಸೊಪ್ಪು ತೊಳೆದು ಇಟ್ಕೊಂಡಿವಿ. ಇದು ನೋಡಿರಿ ಬೆಂಡೆಕಾಯಿ ಪಲ್ಯ ಇದೆಲ್ಲ ಅಡುಗೆ ಆಯಿತು. ಇನ್ನು ಊಟ ಮಾಡಾಕತ್ತೀವಿ. ಇಲ್ಲಿ ನೋಡಿರಿ ಈ ಥರ ಊಟನ ಹಚ್ಚಿ ಇವಾಗ ನಮ್ಮ ಅತ್ತಿಗೆ ಕೊಡಾಕತ್ತೀನಿ. ಎಲ್ಲರೂ ಊಟ ಮಾಡ್ತೀವಿ. ಇವಾಗ ನೋಡಿರಿ ಊಟ ಎಲ್ಲ ಆಯಿತು. ಹೊರಗಡೆ ಮಳೆ ಬರ್ತಾ ಇತ್ತು. ಹಾಗೆ ವಾಕ್ ಮಾಡ್ತಾಯಿದ್ದೆ. ಬೆಂಗಳೂರಲ್ಲಿ ಒಂದು ವಾರದಿಂದ ಸುರಿತಾನೇ ಇದೆ ಮಳೆ. ತಣ್ಣಗಿದೆ ವಾತಾವರಣನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಂಗೆ ಮಳೆಯಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿ ಮಳೆ ನೋಡ್ಕೊತ ವಾಕ್ ಮಾಡ್ತಾಯಿದ್ವಿ. ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದಾಗಿತ್ತು ನೋಡಿರಿ ನಂದು ಇವತ್ತಿನ ಸಂತೆಯ ಲಾಗ್. ಇಷ್ಟ ಆಯ್ತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ನೋಡಿರಿ ಬೆಳಿಗ್ಗೆನೇ ಒಗೆದಿರೋವಂಥ ಬಟ್ಟೆಗಳು ಒಣಗ್ತಾನೆ ಇಲ್ಲ. 3 ದಿನದಿಂದ ಮಳೆ ಸುರಿತಾನೇ ಇದೆ. ಬಟ್ಟೆ ಒಣಗ್ತಾ ಇಲ್ಲ, ಏನು ಒಣಗ್ತಾ ಇಲ್ಲ. ಇಲ್ಲಿ ನೋಡಿರಿ ಇದು ನಮ್ಮ ಗಾಡಿ. ಇದೇ ನೋಡಿರಿ ನಮ್ಮ ಗಾಡಿ ಇದು. ಈ ಥರ ಇತ್ತು ನೋಡಿರಿ ನನ್ನ ಲಾಗ್. ಪ್ಲೀಸ್ ಎಲ್ಲರೂ ಲೈಕ್, ಶೇರ್, ಕಮೆಂಟ್ಸ್ ಮಾಡಿರಿ. ವಿಡಿಯೋನ ಪೂರ್ತಿ ನೋಡಿರಿ, ಸಪೋರ್ಟ್ ಮಾಡಿರಿ.